ಮಿಣಿಕನಗುರ್ಕಿಯ ಒಂದು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಗ್ರಾಮದ ರಕ್ಷಣೆಯನ್ನು ಮಾಡಿಕೊಂಡು ಗ್ರಾಮ ದೇವತೆಯಾಗಿ ಆದಿಶಕ್ತ್ಯಾತ್ಮಿಕ ಮಾತೃಕಾ ಸ್ವರೂಪಿಣಿಯಾದಂತಹ ಚೌಡೇಶ್ವರಿ ತಾಯಿ ದೇವಸ್ಥಾನ ಶಿಥಿಲವಾಗಿದ್ದರಿಂದ ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರು ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಒಂದು ಅದ್ಭುತವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರೆಲ್ಲರೂ ಹೊರೆಯನ್ನು ಹೊತ್ತುಕೊಂಡು ಗ್ರಾಮಕ್ಕೆ ಒಳ್ಳೆಯದಾಗಲಿ, ದೇಶದಲ್ಲಿ ಕ್ಷಾಮ ಡಾಮರ್ಗಳು ಹೋಗಲಾಡಲಿ, ದೇಶ ಸುಭಿಕ್ಷವಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಇಂತಹ ಒಂದು ವೇದವಾಕ್ಯ ರೀತಿಯವಾಗಿ ಎಲ್ಲರ ಭಕ್ತಾದಿಗಳಿಗೂ ಅನುಕೂಲವಾಗಲಿ, ಎಲ್ಲರೂ ಭಗವತಿಯ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ಬಿಟ್ಟು ಇಂದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ನಿನ್ನೆಯಿಂದಲೂ ಸಹ ದ್ವಿದಿನ ಪುರಸ್ಕಾರವಾಗಿ ದೇವತಾ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ಮೊದಲನೇದಾಗಿ ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿ, ಧ್ವಜಾರೋಹಣ, ಪಂಚಗವ್ಯ, ಹೀಗೆ ಅನೇಕ ರೀತಿಯ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳು ಇಲ್ಲಿನ ಸ್ಥಳೀಯ ಪುರೋಹಿತರು ಮತ್ತು ಸಕಲ ವಿದ್ವನ್ಮಣಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಕೊಂಡು ಇರ್ತಾ ಇದೆ. ಹಾಗೂ ಇವತ್ತಿನ ದಿನ ಬೆಳಗ್ಗೆ ಅಷ್ಟದಿಕ್ಪಾಲಕರ ಬಲಿ, ಮಹಾಚಂಡಿ ಯಾಗ, ನವಕುಂಡಗಳಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ನವಚಂಡಿ ಯಾಗವನ್ನು ಸಹ ಈ ಒಂದು ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಆ ತಾಯಿಗೆ ಆ ಮಹಾಚಂಡಿ ಯಾಗದ ಫಲವನ್ನು ಸಮರ್ಪಣೆ ಮಾಡಿದ್ದಾರೆ. ಈ ಮಿಣಕನಗುರ್ಕಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ನಮಗೆ ತಿಳಿದಿರೋ ಮಟ್ಟಿಗೆ ಈ ಒಂದು ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೇ ಮೊದಲಾಗಿರುತ್ತೆ. ಎಲ್ಲರೂ ಸಹ ಒಗ್ಗಟ್ಟಿನಿಂದ, ಕುಲಬಾಂಧವರು ಭಕ್ತಾದಿಗಳು ಸಹ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಚಂಡಿ ಹೋಮದ ನಂತರ ಕಲಶ ವಿಸರ್ಜನೆಯಾಗಿ ಮಹಾ ಕುಂಭಾಭಿಷೇಕ, ಕಲಶಕ್ಕೆ ಕುಂಭಾಭಿಷೇಕ ಮತ್ತು ಧ್ವಜಸ್ತಂಭಕ್ಕೆ ಕುಂಭಾಭಿಷೇಕ ನಂತರ ಆ ತಾಯಿ ಮಾತೃಕಾ ಸ್ವರೂಪಿಣಿಯಾದಂತಹ ಚೌಡೇಶ್ವರಿ ದೇವಿಗೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಈಗ ಆ ಕುಂಭಾಭಿಷೇಕ ನಂತರ ಫಲಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಇವುಗಳಿಂದ ಆ ತಾಯಿಗೆ ಅಭಿಷೇಕವಾಗಿ ಮತ್ತು ಮಲಾಪಕರ್ಷಣ, ಅರಿಶಿಣದ ಸ್ನಾನ, ಕುಂಕುಮದ ಸ್ನಾನ, ಗಂಧದ ಸ್ನಾನ, ಸುವರ್ಣೋದಕ ಸ್ನಾನ ಮತ್ತು ಎಳನೀರುಗಳಿಂದ ಅಭಿಷೇಕವನ್ನು ಮಾಡಿ ಆ ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನು ಸಹ ಕೈಗೊಂಡಿರುತ್ತೆ. ಈ ಕ್ಷೇತ್ರ ದಿನೇ ಅಭಿವೃದ್ಧಿಯಾಗಲಿ, ಎಲ್ಲ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುವಂತಹ ತಾಯಿಯಾಗಿ ಇಲ್ಲಿ ವಿಜೃಂಭಿಸಲಿ ಅಂತೇಳಿ ಎಲ್ಲ ಅರ್ಚಕ ಬಾಂಧವರು, ಕುಲಬಾಂಧವರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮಹಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗೂ ಈ ಚಂಡಿಕಾ ಯಾಗ ವಿಶೇಷವಾಗಿ ಅತ್ಯಂತ ವೈಭವದಿಂದ ನಡೆದಿದೆ ಅಂತ ಹೇಳೋದಕ್ಕೆ ನಮಗೂ ಸಹ ಸಂತೋಷವಾಗುತ್ತೆ. ಇಲ್ಲಿನ ಒಂದು ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರ ಸಹಕಾರ ಮತ್ತು ಭಕ್ತಾದಿಗಳ ಉದಾರ ಸಹಾಯದಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಸರ್ಕಾರವೂ ಸಹ ಈ ಕಡೆ ಗಮನವನ್ನು ಹರಿಸಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೂ ಸಹ ಗಮನ ಕೊಡಬೇಕಾಗಿ ನಿಮ್ಮಗಳ ಮುಖಾಂತರ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತಾ, ಈ ದೇವಸ್ಥಾನ ಈ ನಮ್ಮ ಸರ್ಕಾರದವರು 3ನೇ ಗ್ರೇಡ್ ದೇವಸ್ಥಾನಗಳಿಗೆ ಅತ್ಯಂತ ಏನೋ ಬೇಕಾಬಿಟ್ಟು ನೋಡ್ತಾ ಇದ್ದಾರೆ. ಆದರೆ ಈ ಭಕ್ತಾದಿಗಳು ಅತ್ಯಂತ ಹೆಚ್ಚಿನ ಸಹಕಾರದಿಂದ ಆ ತಾಯಿಗೆ ಕೃಪೆಗೆ ಪಾತ್ರರಾಗಲು ಸಂತೋಷದಿಂದ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ನಿಮ್ಮ ಒಂದು ಸಹಕಾರ ಈ ದೇವಸ್ಥಾನಕ್ಕೆ, ಈ ಆಲಯಕ್ಕೆ ಬೇಕಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ನೀವು ಸಹ ಕೈ ಜೋಡಿಸಿ ಮತ್ತು ಇಲ್ಲಿನ ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರು ಅತ್ಯಂತ ಹೆಚ್ಚಿನ ಶ್ರಮ ಪಟ್ಟುಕೊಂಡು ಸುಮಾರು ಒಂದು 6 ತಿಂಗಳಿಂದ ಇಲ್ಲೇ ಬಂದು ನೆಲೆಸಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಆ ತಾಯಿ
ಅವರ ವಂಶ ಕುಲ ಗೋತ್ರ ಅಭಿವೃದ್ಧಿ ಆಗಲಿ, ದೇಶದಲ್ಲಿ ಕ್ಷಾಮ ಡಾಮರುಗಳು ಹೋಗಲಾಡಲಿ, ಮತ್ತು ಕಾಲ ಕಾಲಕ್ಕೆ ಮಳೆಯಾಗಲಿ ಬೆಳೆಯಾಗಲಿ, ಎಲ್ಲ ಸನಾತನ ಧರ್ಮದ ಭಕ್ತಾದಿಗಳು ಉಳಿಯುವಂತಾಗಲಿ, ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಅರ್ಚಕ ವೃಂದದವರು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಇಂದ ಸದ್ಭಾವನೆಯಿಂದ ಕೂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆ ತಾಯಿಗೆ ಕೃಪೆಗೆ ಪಾತ್ರ ಆಗೋದಲ್ಲದೆ ಮುಂದೆ ನಡೆಯಬೇಕಾದಂತಹ ಕಾರ್ಯಕ್ರಮ ಬಹಳಷ್ಟಿದೆ. 48 ದಿನ ಮಂಡಲ ಪೂಜೆ ಆಗಬೇಕು ಮತ್ತು ಇಲ್ಲಿನ ಅವರ ಕುಲಬಾಂಧವರ ಉದ್ದೇಶದಂತೆ ಒಂದು ಸದ್ಭಾವನೆಯಿಂದ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶ ಇದೆ. ಮತ್ತು ಇಲ್ಲಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿದಿನ ಪೂಜೆ ಪುರಸ್ಕಾರಗಳು, ಆ ತಾಯಿ ಆಶೀರ್ವಾದ ನಡ್ಕೊಂಡು ಹೋಗಬೇಕು ಅಂತೇಳಿ ಬಹಳಷ್ಟು ಶ್ರಮ ಪಡ್ಕೊತಾ ಇದ್ದಾರೆ. ಆ ಭಗವತಿ ಅವರ ಎಲ್ಲ ಕೋರಿಕೆಗಳನ್ನು ಈಡೇರಲಿ ಅಂತೇಳಿ ಮತ್ತು ಇಲ್ಲಿನ ಗ್ರಾಮದವರಿಗೂ ಸುತ್ತಮುತ್ತಲು ಗ್ರಾಮದವರು ಎಲ್ಲ ಭಕ್ತಾದಿಗಳು ಈ ಒಂದು ಕುಲಬಾಂಧವರಿಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತೇಳಿ ನಿಮ್ಮ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಪರಮ ತಾಯಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಈ ಒಂದು ಜಾಗದಲ್ಲಿ ಎಲ್ಲ ಭಕ್ತಾದಿಗಳ ಕೋರಿಕೆ ಏನಿದೆ ಅಂದರೆ ಒಂದು ಸಮುದಾಯ ಭವನ ಆಗಬೇಕು, ಪ್ರತಿದಿನ ಪ್ರಸಾದ ವ್ಯವಸ್ಥೆ ಆಗಬೇಕು ಅಂತ ಭಾಳ ಆಸೆ ಇದೆ. ಅವರು ಸಹ ತಮ್ಮ ಶಕ್ತಾನುಸಾರ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಒತ್ತು ಕೊಟ್ಟು, ಮುಜರಾಯಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಒತ್ತು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ಅತ್ಯಂತ ಬೇಗನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಈಗ ಅನೇಕ ಚೆನ್ನಾಗಿ ಆಗಿರ್ತಕ್ಕಂಥ ದೇವಸ್ಥಾನಗಳ ಕಡೆ ಗಮನ ಹರಿಸೋದು ಬಿಟ್ಟು ಈ ಥರ ಹಳ್ಳಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗೆ ಸರ್ಕಾರ ಮತ್ತು ಈ ಮುಜರಾಯಿ ಇಲಾಖೆ ಒತ್ತು ಕೊಟ್ಟರೆ, ಅನುದಾನವನ್ನು ಕೊಟ್ಟರೆ ಖಂಡಿತ ಆ ಭಗವತಿ ಕೃಪೆಯು ಇದ್ದು ಈ ಮಂಡಲ ಪೂಜೆ ಕಾರ್ಯಕ್ರಮದಲ್ಲೇ ಸಮುದಾಯ ಭವನ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಈ ಎಲ್ಲ ಕುಲಬಾಂಧವರಿಗೆ ಆಸೆ ಇದೆ. ಭಕ್ತಾದಿಗಳ ಕೋರಿಕೆಯೂ ಅದೇ ಆಗಿದೆ. ದಯವಿಟ್ಟು ಸರ್ಕಾರದವರು ಈ ಒಂದು ಸಮುದಾಯ ಭವನಕ್ಕೆ ಮತ್ತು ಈ ಸ್ಥಳಕ್ಕೆ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇವೆ. ಸರ್ಕಾರದವರು ಒತ್ತು ಕೊಟ್ಟರೆ ಖಂಡಿತ ಈ ಕ್ಷೇತ್ರ ಪ್ರವಾಸಿಗರ ಕ್ಷೇತ್ರವಾಗೋದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದರೆ ಅನೇಕ ಜನ ಭಕ್ತಾದಿಗಳು ಇಲ್ಲಿ ನಿನ್ನೆಯಿಂದ ಚಳಿ ಗಾಳಿ ಎಂದೇ ಆ ತಾಯಿಯ ಸೇವೆ ಮಾಡಿಕೊಂಡಿದ್ದಾರೆ. ಅವರಿಗೆಲ್ಲವೂ ಆ ತಾಯಿ ಒಳ್ಳೇದು ಮಾಡಲಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತರ್ಗತ ಶ್ರೀ ಚಂಡಿಕಾ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ತಾವು ಇಂತಹ ದೇವಸ್ಥಾನಗಳನ್ನು, ಸಮುದಾಯ ಭವನಗಳಿಗೆ ಒತ್ತು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅಂತೇಳಿ ಎಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಸಮುದಾಯ ಭವನ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಸರ್ಕಾರದ ಧಾರ್ಮಿಕ ಇಲಾಖೆ, ಮುಜರಾಯಿ ಇಲಾಖೆಯವರು ಅತ್ಯಂತ ಶ್ರಮ ಪಟ್ಕೊಂಡು ಮತ್ತು ಬಹಳ ಇಂಟ್ರೆಸ್ಟಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಅದರ ಜೊತೆಗೆ ನಮ್ಮ ಎಲ್ಲ ಕುಲಬಾಂಧವರು ಕೈ ಜೋಡಿಸ್ತಾರೆ. ಬರೀ ಸರ್ಕಾರದಿಂದ ಏನು ಮಾಡೋಕ್ಕೆ ಆಗಲ್ಲ. ಆದರೆ ಭಕ್ತಾದಿಗಳ ಉದಾರ ಸಹಕಾರದಿಂದ ಈ ಒಂದು ಸಮುದಾಯ ಭವನ ಮಾಡಬೇಕು ಅಂತಿದ್ದಾರೆ. ಈ ಸರ್ಕಾರದವರು, ಧಾರ್ಮಿಕ ಇಲಾಖೆದವರು ಮತ್ತು ಅನೇಕ ಭಕ್ತಾದಿಗಳು ಕೈ ಜೋಡಿಸಿ ಈ ಸಮುದಾಯ ಭವನ ನಿರ್ಮಾಣ ಆಗಬೇಕು. ಈ ಸಮುದಾಯ ಭವನದಲ್ಲಿ ಬಡ ಮಕ್ಕಳ ಮಂಗಳ ಕಾರ್ಯಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಂದು ಪ್ರಸಾದ, ಊಟದ ವ್ಯವಸ್ಥೆ ಇವೆಲ್ಲ ಆಗಬೇಕು ಅಂತ ಭಾಳಷ್ಟು ಆಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ನಿಮ್ಮ ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರಿಗೂ ಭಕ್ತಾದಿಗಳಿಗೂ ಭಗವಂತ ನಿಮ್ಮ ಕೋರಿಕೆಯನ್ನು ಈಡೇರಿಸಲಿ, ಇದಕ್ಕೂ ಹೆಚ್ಚು ಒತ್ತು ಸರ್ಕಾರ ಕೊಡಲಿ ಅಂತೇಳಿ ಅವರಲ್ಲಿ ಸಹ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಮಹಾಚಂಡಿಕಾ ಯಾಗ ಅಂದರೆ ತಮಾಷೆ ಅಲ್ಲ. ಇಲ್ಲಿ ಎಷ್ಟು ಜನದ ಸಹಕಾರ ಇದೆ. ಆ ಸಹಕಾರ ಈ ಒಂದು ದೇವಸ್ಥಾನ ಹಿಂದೆ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಆಗಿತ್ತು. ಈಗ ನಮ್ಮಗಳ ಒಂದು ಅದೃಷ್ಟ ಮಂಚೇನಹಳ್ಳಿ ತಾಲೂಕಾಗಿ ಮಿಣಕನಗೂರ್ಕಿ ಗ್ರಾಮದಲ್ಲಿ
ಆ ತಾಯಿ ಆದಿಶಕ್ತ್ಯಾತ್ಮಕ ಗ್ರಾಮ ದೇವತೆ ನೆಲೆಸಿದ್ದಾಳೆ ಅಂದರೆ ಬಹಳಷ್ಟು ಸಂತೋಷವಾದ ಸಂಗತಿ. ಈ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಅಂದಿನಿಂದ ಈ ತಾಯಿ ಈ ಕ್ಷೇತ್ರವನ್ನು ಎಲ್ಲ ಭಕ್ತಾದಿಗಳನ್ನು ಕಾಪಾಡ್ಕೊಂಡು ಬಂದಿರ್ತಾಳೆ. ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದರಿಂದ ಭಕ್ತಾದಿಗಳ ಸಹಕಾರ, ತೊಗಟ ವೀರ ಕ್ಷತ್ರಿಯರ ಸಹಕಾರದಿಂದ ಈಗ ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಭಕ್ತಾದಿಗಳು ಮತ್ತು ಈ ಕುಲಬಾಂಧವರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಅವರ ಆಸೆಯಂತೆ ಎಲ್ಲ ಈಡೇರಲಿ. ಈ ಕ್ಷೇತ್ರ ಆ ತಾಯಿಯ ಒಂದು ಕೃಪೆಯಿಂದ ದಿನ ಅಭಿವೃದ್ಧಿಯಾಗಲಿ, ಎಲ್ಲ ಭಕ್ತಾದಿರ ಕೋರಿಕೆ ಈಡೇರಲಿ ಅಂತೇಳಿ ನಿಮ್ಮ ಮುಖಾಂತರ ಎಲ್ಲರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಸರ್ಕಾರವು ಸಹ ಇದಕ್ಕೆ ಒತ್ತು ಕೊಡಬೇಕು. ಸರ್ಕಾರದ ಅನುದಾನ ಈ ಕ್ಷೇತ್ರಕ್ಕೆ ಬೇಕಾಗಿದೆ. ಬರೀ ಭಕ್ತಾದಿಗಳ ಸಹಕಾರದಿಂದನೇ ಆಗಲ್ಲ, ಸರ್ಕಾರವು ಸಹ ಒತ್ತು ಕೊಟ್ಟು ಇದು ನಿಮ್ಮ ಮುಜರಾಯಿಗೆ ಸೇರಿರ್ತಕ್ಕಂಥ ದೇವಸ್ಥಾನ. ಅದರಿಂದ ನೀವು ಸಹ ಸರ್ಕಾರದವರು ಆದ ನೀವು ಈ ಒಂದು ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ರೀತಿ ಒತ್ತು ಕೊಡಬೇಕು. ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲಿನ ಒಂದು ಆದಾಯದಿಂದ ಅದೆಲ್ಲ ಚೆನ್ನಾಗಾಗುತ್ತೆ. ಆದರೆ ಇಂಥ ಹಳ್ಳಿಗಳಲ್ಲಿರ್ತಕ್ಕಂಥ ದೇವಸ್ಥಾನ ನಿಮ್ಮಗಳ ಸಹಕಾರ ಬೇಕು. ಸರ್ಕಾರದ ಸಹಾಯ ಹೊಂದಿದರೆ ಭಕ್ತಾದಿಗಳ ಸಹಕಾರ 2ರಷ್ಟು 3ರಷ್ಟು ಇರುತ್ತೆ. ಆ ರೀತಿಯಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಾರೆ.